ಕಲರ್ಸ್ ಕನ್ನಡ ಯಾವಾಗಲೂ ಕೂಡ ಒಂದಲ್ಲ ಒಂದು ಪ್ರಯೋಗಗಳನ್ನು ಮಾಡ್ತಾನೆ ಬಂದಿದೆ. TRP ಲೋಕದಲ್ಲಿ ಮುಂದಿರಬೇಕು ಅಂತ ಹೇಳಿದ್ರೆ ಹೊಸ ಹೊಸ ಪ್ರಯತ್ನಗಳು, ವಿನೂತನವಾದಂಥ ಪ್ರಯತ್ನಗಳು ಆಗ್ತಾನೆ ಇರಬೇಕು. ಇದೀಗ ಅದೇ ರೀತಿಯಾಗಿ ಕಲರ್ಸ್ ಕನ್ನಡ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು ವಿಭಿನ್ನವಾದಂಥ ಆಲೋಚನೆಗಳನ್ನು ಮಾಡಲಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಕಲರ್ಸ್ ಕನ್ನಡ ಪ್ರಾರಂಭ ಆದಾಗಿನಿಂದ ಇಲ್ಲಿವರೆಗೂ ಅನೇಕ ಸೀರಿಯಲ್ಗಳು ಪ್ರಸಾರವಾಗಿದೆ. ಒಂದಕ್ಕಿಂತ ಒಂದು ಅದ್ಭುತವಾದದ್ದು, ಒಂದಕ್ಕಿಂತ ಒಂದು ಚಂದವಾದದ್ದು, ಒಂದು ಕತೆಗಿಂತ ಇನ್ನೊಂದು ಕತೆ ವಿಭಿನ್ನವಾದಂಥ ಸ್ಟೋರಿಗಳನ್ನೇ ಹಾಕಲಾಗಿದೆ. ಇದರಲ್ಲಿ ಸೂಪರ್ ಹಿಟ್ ಆದಂಥ ಸೀರಿಯಲ್ಗಳು ಎಷ್ಟೋ ಇದೆ. ಇವತ್ತಿಗೂ ನಮ್ಮನ್ನು ಕಾಡುವ ಆ ಸೀರಿಯಲ್ಗಳು ಮುಗಿದು ಹೋಗಿ ಎಷ್ಟೋ ವರ್ಷಗಳಾದರೂ ಆ ಪಾತ್ರಗಳು, ಆ ಕತೆಗಳು ಇವತ್ತಿಗೂ ನಮ್ಮನ್ನು ಕಾಡುವಂಥ ಪಾತ್ರಗಳು, ಸೀರಿಯಲ್ಗಳು ಈಗಲೂ ಹೀಗೇನೆ ಕಣ್ಮುಂದೆ ಬರುತ್ತೆ. ಇದರಲ್ಲಿ ಇದೀಗ ಇತ್ತೀಚೆಗೆ ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡ ಪೈಪೋಟಿಯ ನಡುವೆ ಕಲರ್ಸ್ ಸ್ವಲ್ಪ ಮಟ್ಟಿಗೆ ಸಪ್ಪೆ ಆಗಿದೆಯೇನೋ ಅಂತ ಅನಿಸ್ತಾ ಇತ್ತು. ಝೀನ ಎಲ್ಲ ಸೀರಿಯಲ್ಗಳು ಕೂಡ TRPಯಲ್ಲಿ ಟಾಪ್ 5th ವರೆಗೂ ಕೂಡ ಆಯಿತು. ಹಾಗಿದ್ರೆ ಕಲರ್ಸ್ ಕನ್ನಡದಲ್ಲಿ ಯಾಕೋ ಒಂದು ಸ್ವಲ್ಪ ಮಟ್ಟಿಗೆ ಇತ್ತೀಚೆಗೆ ಕತೆಯ ಆಯ್ಕೆಯೋ ಅಥವಾ ಆರ್ಟಿಸ್ಟ್ಗಳ ಆಯ್ಕೆಯೋ ಹಿನ್ನಡೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಇತ್ತು. ಇದೀಗ ಅದೆಲ್ಲದಕ್ಕೂ ಟಕ್ಕರ್ ಕೊಡೋದಕ್ಕೆ ಕಲರ್ಸ್ ಕನ್ನಡ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದೆ. ಈ ಮಾಸ್ಟರ್ ಪ್ಲಾನ್ ಗೊತ್ತಾಗ್ತಾ ಇದ್ದ ಹಾಗೇನೆ, ರಿವೀಲ್ ಆಗ್ತಾ ಇದ್ದ ಹಾಗೇನೆ ಸಿಕ್ಕಾಪಟ್ಟೆ ಜನ ಎಕ್ಸೈಟ್ ಆಗಿದ್ದಾರೆ. ಪಕ್ಕಾ ಈ ಮಾಸ್ಟರ್ ಪ್ಲಾನ್ ಹಿಟ್ ಆಗುತ್ತೆ, ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಕಲರ್ಸ್ ಕನ್ನಡ ಮಾಡಿರುವಂಥ ಮಾಸ್ಟರ್ ಪ್ಲಾನ್ ಏನು ಅಂತ ನೋಡೋದಾದ್ರೆ, ಈ ಹಿಂದಿನ ಸೂಪರ್ ಡೂಪರ್ ಹಿಟ್ ಆದಂಥ ಸೀರಿಯಲ್, ಬಹು ವರ್ಷಗಳ ಕಾಲ ಪ್ರಸಾರವಾದಂಥ ಸೀರಿಯಲ್, ಇವತ್ತಿಗೂ ಎಲ್ಲರ ಗಮನದಲ್ಲಿ, ಮನಸ್ಸಿನಲ್ಲಿ ಉಳಿದಿರುವಂಥ ಸೀರಿಯಲ್, ಆ ಪಾತ್ರಧಾರಿಗಳು ನಮ್ಮ ಮನೆಯವ್ರಿಗೇನೋ ಅನಿಸುವಂತಹ ಸೀರಿಯಲನ್ನು ಇದೀಗ ಮತ್ತೆ ಟೆಲಿಕಾಸ್ಟ್ ಮಾಡಲಾಗತ್ತೆ. ಹಾಗಂತ ಅದು ಟೆಲಿಕಾಸ್ಟ್ ಅಲ್ಲ, ಅದೇ ಹೆಸರಿನಲ್ಲಿ ಬೇರೆ ರೀತಿಯಾಗಿ ಬರ್ತಾ ಇರುವಂಥ ಸೀರಿಯಲ್. ಈ ಹಿಂದೆ ಭಾಗ್ಯಲಕ್ಷ್ಮಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸೀರಿಯಲ್ಗಳು ಅದೇ ಹೆಸರಿನಲ್ಲಿ ಬಂದಿದ್ದುಂಟು. ಆದರೆ ಈ ಹಿಂದೆ ಬಹು ವರ್ಷಗಳ ಕಾಲ ಪ್ರಸಾರವಾಗಿ ಸೂಪರ್ ಡೂಪರ್ ಹಿಟ್ ಆಗಿದ್ದಂಥ ಅಗ್ನಿಸಾಕ್ಷಿ ಸೀರಿಯಲ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಗ್ನಿಸಾಕ್ಷಿ ಸೀರಿಯಲ್ನ ಎಲ್ಲ ಪಾತ್ರಧಾರಿಗಳು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥವ್ರೆ. ಇದೀಗ ಅದೇ ಅಗ್ನಿಸಾಕ್ಷಿ ಸೀರಿಯಲ್ ಮತ್ತೊಮ್ಮೆ ಪ್ರಸಾರ ಆಗ್ತಾ ಇದೆ, ಬೇರೆ ರೂಪದಲ್ಲಿ, ಬೇರೆ ಕಥೆಯಲ್ಲಿ. ಹಾಗಿದ್ರೆ ಈಗ ಅದೇ ಟೀಮ್ ಇರುತ್ತಾ ಅಥವಾ ಬೇರೆಯವರ? ಹೀರೋ ಮಾತ್ರ ಚೇಂಜ್ ಆಗಿದ್ದಾರಾ? ವೈಷ್ಣವಿ ಕಮ್ಬ್ಯಾಕ್ ಮಾಡ್ತಾರಾ? ಮದುವೆ ಆದಮೇಲೆ ಸೀರಿಯಲ್ ಮಾಡ್ತಾರಾ ಇಲ್ವಾ ಅನ್ನೋದೊಂದು ಇತ್ತು. ಹಾಗಿದ್ರೆ ಅವ್ರು ಕಮ್ಬ್ಯಾಕ್ ಮಾಡ್ತಾ ಇದ್ದಾರಾ? ಚಂದ್ರಿಕಾ ಪಾತ್ರಧಾರಿ ಯಾರಾಗ್ತಾರೆ? ಹಳೇ ಚಂದ್ರಿಕಾ ಬರ್ತಾರಾ ಅಥವಾ ಹೊಸದಾಗಿ ಇದ್ದಂಥ ಪ್ರಿಯಾಂಕಾ ಅವರೇ ಚಂದ್ರಿಕವಾಗಿರ್ತಾರಾ? ಯಾರ್ಯಾರು ಬರ್ತಾರೆ? ಸ್ಟೋರಿ ಏನು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಷ್ಟೋ ಸೀರಿಯಲ್ಗಳು ಇವತ್ತಿಗೂ ನಮ್ಮ ಕಣ್ಮುಂದೆ ಹಾಗೆ ಇರುತ್ತೆ. ಆ ಸೀರಿಯಲ್ನ ಪಾತ್ರವರ್ಗ ಆಗಿರ್ಬೋದು ಅಥವಾ ಕಥೆ ಆಗಿರ್ಬೋದು, ಅದು ನಮ್ಮನ್ನು ಇವತ್ತಿಗೂ ಕೂಡ ಕಾಡುತ್ತೆ. ಸಿನಿಮಾಗಳು ಹೇಗೆ ಕನೆಕ್ಟ್ ಆಗುತ್ತೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಸೀರಿಯಲ್ಗಳು ಕನೆಕ್ಟ್ ಆಗುತ್ತೆ. ಯಾಕಂದರೆ ಪ್ರತಿನಿತ್ಯವೂ ಬರೋದ್ರಿಂದ ನಮಗೆ ಅವರು ನಮ್ಮಲ್ಲೇ ಒಬ್ಬರೇನೋ ಅನ್ಸೋಕೆ ಶುರು ಆಗಿರುತ್ತೆ. ಅದೇ ರೀತಿಯಾಗಿ ಅಗ್ನಿಸಾಕ್ಷಿ ಸೀರಿಯಲ್ ಶುರುವಾದ ದಿನದಿಂದ ಕೊನೆಯವರೆಗೂ ಕೂಡ ವಿಭಿನ್ನವಾಗಿ ಮೂಡ್ ಬಂದಿದ್ದು. ಕತೆ ಯಾವತ್ತೂ ಬೋರ್ ಅನಿಸ್ಲೇ ಇಲ್ಲ, ಪಾತ್ರವರ್ಗವೂ ಕೂಡ ಬೋರ್ ಅನಿಸ್ಲೇ ಇಲ್ಲ. ಇದ್ದದ್ದೇ ಒಂದು 6ರಿಂದ 7 ಪಾತ್ರವರ್ಗಗಳಾದರೂ ಕೂಡ ಆ ಪಾತ್ರವರ್ಗಗಳು ಎಲ್ಲರ ಮನಕ್ಕೆ ಮುಟ್ಟುವಂಥದ್ದೇ. ಅದರಲ್ಲೂ ಹೀರೋ ಮತ್ತು ಹೀರೋಯಿನ್ ಕಾಂಬಿನೇಷನ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿತ್ತು. ರಿಯಲ್ ಲೈಫ್ನಲ್ಲೂ ಕೂಡ ಇವರೇ ಯಾಕೆ ಪೇರ್ ಆಗಬಾರ್ದು, ರಿಯಲ್ ಲೈಫ್ನಲ್ಲೂ ಇವ್ರು ಯಾಕೆ ಮದುವೆ ಆಗಬಾರ್ದು, ನೋಡೋದಕ್ಕೆ ಜೋಡಿ ಸಿಕ್ಕಾಬಟ್ಟೆ ಚೆನ್ನಾಗಿದೆ, ಇದ್ರೆ ಈ ಥರ ಜೋಡಿ ಇರಬೇಕು, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಈ ಜೋಡಿ ಸೂಪರ್ ಡೂಪರ್ ಹಿಟ್ ಜೋಡಿ ಅಂತಾನೆ ಕರೆಸ್ಕೊಳ್ತಾ ಇದ್ದಿದ್ದು ಅಗ್ನಿಸಾಕ್ಷಿ ಸೀರಿಯಲ್. ಅಗ್ನಿಸಾಕ್ಷಿ ಸೀರಿಯಲಲ್ಲಿ 2 ಕುಟುಂಬಗಳ ಬಗ್ಗೆ ಇದ್ದಂತಹ ಕಥೆ ಆಗಿರ್ಬೋದು ಅಥವಾ ಹೀರೋ ಮತ್ತು ಹೀರೋಯಿನ್ ನಡುವೆ ಇದ್ದಂಥ ಕೆಮಿಸ್ಟ್ರಿ ಆಗಿರ್ಬೋದು, ಮೈದ್ನ ಅತ್ತಿಗೆ ವಿಲನ್, ಒಬ್ಬ ಹೆಣ್ಣು ಮಗಳು ವಿಲನ್ ಆಗಿ ಎಷ್ಟರ ಮಟ್ಟಿಗೆ ಸ್ಕ್ರೀನ್ ಮೇಲೆ ಅಬ್ಬರಿಸಬಹುದು ಅಂತ ತೋರಿಸ್ಕೊಟ್ಟಿದ್ದೆ ಅಗ್ನಿಸಾಕ್ಷಿ ಸೀರಿಯಲ್. ಅದಕ್ಕಿಂತ ಹಿಂದಿನವಾಗಿ ಹೌದು, ಹೆಣ್ಮಕ್ಳು ಅಂತಂದರೆ ಕೇವಲ ಅಡುಗೆ ಮನೆಯಲ್ಲಿ ಕುತಂತ್ರತನ ಮಾಡೋದು, ಅಡುಗೆ ಮನೆಯಲ್ಲಿ ಮಾತ್ರ ದ್ವೇಷ ಸಾಧಿಸೋದು, ಈ ಥರದ್ದಿರ್ತಿತ್ತು. ಆದರೆ ಅಗ್ನಿಸಾಕ್ಷಿ ಸೀರಿಯಲ್ ಒಬ್ಬ ಫೀಮೇಲ್ ವಿಲನನ್ನು ಇಟ್ಕೊಂಡು ನೆಕ್ಸ್ಟ್ ಲೆವೆಲಿಗೆ ತೋರಿಸಿತ್ತು ಅಥವಾ ನೆಕ್ಸ್ಟ್ ಲೆವೆಲ್ಗೆ ಕತೆ ಪ್ರಸಾರವಾಗಿತ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದೀಗ ಅದೇ ಸೀರಿಯಲ್ ಮತ್ತೊಮ್ಮೆ ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಬರ್ತಾ ಇದೆ. ಕತೆ ನಿಜವಾಗ್ಲೂ ಹೌದು ಬೇರೆ, ಅದೇ ಕಥೆಯನ್ನು ಇಟ್ಕೊಂಡಂತೂ ಖಂಡಿತವಾಗಿ ಬರ್ತಾ ಇಲ್ಲ. ವಿಭಿನ್ನವಾದಂಥ ಕತೆ, ಆದರೆ ಅದೇ ಹೆಸರಿನಲ್ಲಿ ಬೇರೆ ರೀತಿಯಾದಂಥ ಕತೆ ಪ್ರಸಾರವಾಗ್ತಾ ಇದೆ. ಆ ಕತೆ ಸೂಪರ್ ಡೂಪರ್ ಹಿಟ್ ಆಗುವಂಥ ನಿರೀಕ್ಷೆ ಇದ್ದೇ ಇದೆ ಅಂತ ಹೇಳಲಾಗ್ತಿದೆ. ಕಾರಣ ಅಗ್ನಿಸಾಕ್ಷಿ ಅನ್ನುವಂಥ ಹೆಸರಿಗೇನೆ ಆ ಪವರ್ ಇದೆ ಅನ್ನೋದನ್ನು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಆದರೆ ಈಗ ಎಲ್ರಿಗೂ ಇರುವಂಥ ಪ್ರಶ್ನೆಗೇನು ಅಂತಂದರೆ, ಹಾಗಿದ್ರೆ ಆ ಸೀರಿಯಲ್ನಲ್ಲಿ ಕಲಾವಿದರು ಯಾರ್ಯಾರು ಇರ್ತಾರೆ?
ಅಂತ. ಮೂಲಗಳ ಪ್ರಕಾರ ಆ ಸೀರಿಯಲ್‌ನಲ್ಲಿ ಕೆಲವು ಪಾತ್ರಗಳು ಹಳೆ ಅಗ್ನಿಸಾಕ್ಷಿ ಸೀರಿಯಲ್‌ನಲ್ಲಿ ಯಾವ್ಯಾವ ಪಾತ್ರಗಳಿದ್ವೋ ಅವೇ. ಅದನ್ನು ಹೊರತುಪಡಿಸಿ ಮೇನ್‌ಲಿ ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ಹೀರೋ ಪಾತ್ರದಲ್ಲಿ ಸಿದ್ಧಾರ್ಥ್ ಇದ್ರು. ಡಿಂಪಲ್ ಸಿದ್ಧಾರ್ಥ್ ಅವರು ಎಲ್ರಿಗೂ ಇಷ್ಟ ಆಗಿದ್ರು. ಆದರೆ ಸಿದ್ಧಾರ್ಥ್ ಅವರು ಈ ಬಾರಿಯ ಅಗ್ನಿಸಾಕ್ಷಿಯಲ್ಲಿ ಇರೋದಿಲ್ಲ. ಅದರ ಬದಲು ಭಾಗ್ಯಲಕ್ಷ್ಮಿಯ ಶಮಂತ್ ಅವರು ಸಿದ್ಧಾರ್ಥ್ ಪಾತ್ರವನ್ನು ಅಂದರೆ ಹೀರೋ ಪಾತ್ರವನ್ನು ಮಾಡಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಾರಿ ಅಗ್ನಿಸಾಕ್ಷಿಯಲ್ಲಿ ಸಿದ್ಧಾರ್ಥ್ ಆಗಿ ವೈಷ್ಣವ್ ಅವರು ಶಮಂತ್ ಬ್ರೋಗೌಡ ಏನಿದ್ದಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಶಮಂತ್ ಅವ್ರಿಗೆ ಏನಿದ್ದಾರೆ ಇವರು ಹೀರೋ ಆಗಿ ನಟಿಸಲಿದ್ದಾರೆ. ಇನ್ನು ಹೀರೋಯಿನ್ ವಿಚಾರಕ್ಕೆ ಬರೋದಾದರೆ ಇಬ್ಬರ ಹೆಸರು ಇದೀಗ ಓಡಾಡ್ತಾ ಇರುವಂಥದ್ದು. ಒಂದು ಕಮಲಿ ಸೀರಿಯಲ್ನ ಅಮೂಲ್ಯ ಅವರ ಹೆಸರು, ಇನ್ನೊಂದು ಪಾರು ಸೀರಿಯಲ್ನ ಅದೇ ಬಿಗ್ ಬಾಸ್ ಖ್ಯಾತಿಯ ಪಾರು ಸೀರಿಯಲ್ನ ಮೋಕ್ಷಿತಾ ಅವರ ಹೆಸರು. ಇವರಿಬ್ಬರ ಹೆಸರು ಇದೀಗ ಟ್ರೆಂಡಿಂಗ್ನಲ್ಲಿದೆ. ಅಗ್ನಿಸಾಕ್ಷಿ ಸೀರಿಯಲ್ಗೆ ಇವರಿಬ್ಬರು ನಾಯಕಿ ಆಗ್ತಾರೆ ಅಂತ. ಸೊ ಆ ಕಾರಣಕ್ಕಾಗಿ ಹೀರೋಯಿನ್ಸ್ ಬದಲಾಗ್ತಾ ಇದ್ದಾರೆ. ನಟಿ ಕೂಡ ಈ ಸೀರಿಯಲಲ್ಲಿ ತುಂಬಾ ಫೇಮಸ್ಸು. ಹಿಂದೆ ಚಂದ್ರಿಕಾ ಅವ್ರು ಮಾಡಿದ್ರು, ಅದಾದ್ಮೇಲೆ ಪ್ರಿಯಾಂಕಾ ಅವರ ಮಾಡಿದ್ರು. ಈ ಬಾರಿ ಯಾರು ಮಾಡ್ತಾರೆ ಖಳನಾಯಕಿಯಾಗಿ ಅಂತ ಆ ಪಾತ್ರಕ್ಕೆ ಅವರಿಬ್ಬರೇ ಸೂಟ್ ಆಗೋದು, ಅವರಿಬ್ಬರೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಹೊಸದಾಗಿ ಯಾರು ನಾಯಕಿ ಮಾಡ್ತಾರೆ, ಹೊಸ ಕಲಾವಿದರು ಯಾರು ಬರ್ತಾರೆ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬೇಕು. ಹಳೆ ಪಾತ್ರವರ್ಗವೇ ಇರಬೇಕಾ ಅಥವಾ ಹೊಸಬ್ರು ಇರೋದು ಸೂಕ್ತವೋ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ.